ಹಾಯ್ ಫ್ರೆಂಡ್ಸ್, ತುಂಬ ಜನ ನಿಮಗೆ ಹಬ್ಬಕ್ಕೆ ಊರಿಗೆ ಹೋಗ್ಲಿಕ್ಕಿಲ್ವಾ, ದೀಪಾವಳಿಗೆ ಊರಿಗೆ ಹೋಗ್ಲಿಕ್ಕಿಲ್ವಾ ಅಂತ ಕ್ವಶನ್ ಮಾಡ್ತಾ ಇರ್ಬೋದು. ಅವರಿಗೆ ಈ ವಿಡಿಯೋನ ತೋರಿಸಿ ನೋಡಿ. ಒಂದೊಂದು ಬಸ್ಸಲ್ಲೂ ಟಿಕೆಟ್ ಪ್ರೈಸ್ ನೋಡಿ, ಮಿನಿಮಮ್ 3,500 ಒಬ್ಬರಿಗೆ ಒಂದು ಕಡೆಗೆ. ಅದರಲ್ಲೂ ಈ VRL ಬಸ್ಸಲ್ಲಿ 4,500. ಇದು ಜಸ್ಟ್ ಒಂದು ತಿಂಗಳ ಹಿಂದೆ ನಾನು ಊರಿಗೆ ಹೋದಾಗ ಇದ್ದ ಟಿಕೆಟ್ ಪ್ರೈಸ್. ಎಷ್ಟು ವ್ಯತ್ಯಾಸ ಆಗಿದೆ ನೋಡಿ. ನನ್ನ ಕ್ವಶನ್ ಏನಂತ ಹೇಳಿದ್ರೆ, ಈ ಪ್ರತಿಯೊಂದು ಫೀಲ್ಡಲ್ಲಿ ಕೂಡ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಇರ್ತದೆ. ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಒಂದು ಬೌಂಡ್ರಿ ಇರ್ತದೆ. ಆ ಚೌಕಟ್ಟಿನ ಒಳಗಡೆಯೇ ಅವರು ಕೆಲಸ ಮಾಡಬೇಕಾಗ್ತದೆ. ಆದರೆ ಈ ಬಸ್ಸಿನವರಿಗೆ, ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್ ಎಲ್ಲ ಇಟ್ಕೊಂಡವರಿಗೆ ಅಂಥದ್ದೊಂದು SOP ಅಂತ ಹೇಳೋದೇ ಇಲ್ವಾ? ಅಂದರೆ ಒಂದು ಫಿಕ್ಸ್ಡ್ ಟಿಕೆಟ್ ಪ್ರೈಸ್ ಅಂತ ಹೇಳೋದು ಇಲ್ಲ. ಒಂದೊಂದು ಸರ್ತಿ ಒಂದೊಂದು, ಎಸ್ಪೆಷಲಿ ಹಬ್ಬಗಳ ಸಂದರ್ಭದಲ್ಲಿ ಇವರ ಟಿಕೆಟ್ ಪ್ರೈಸ್ ಡಬಲ್ ಅಲ್ಲ ತ್ರಿಬಲ್ ಮಾಡ್ತಾರೆ. ಅಂದರೆ ಇವರು ಜನರ ಇಮೋಷನ್ಸ್ ಜೊತೆ, ಭಾವನೆಗಳ ಜೊತೆ ಆಟ ಆಡುವಂಥದ್ದು. ಅಂದರೆ ಅವರಿಗೆ ಗೊತ್ತು, ದೀಪಾವಳಿ ಅಂತಂದರೆ ಇಡೀ ಭಾರತದಲ್ಲಿ ಒಂದು ಇಂಪಾರ್ಟೆಂಟ್ ಹಬ್ಬ. ಎಲ್ಲಿ ಇದ್ದವರು ಕೂಡ ಅವರ ಮನೆಯವರೊಂದಿಗೆ ಬಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಅಂದರೆ ವರ್ಷದಲ್ಲಿ ಒಂದು ಸರ್ತಿ ಆದರೂ ಕೂಡ ಒಟ್ಟಿಗೆ ಸೆಲೆಬ್ರೇಟ್ ಮಾಡುವಂತ ಕಾಯ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಇವರು ಟಿಕೆಟ್ ಪ್ರೈಸನ್ನು ಹೀಗೆ ಡಬಲ್ ತ್ರಿಬಲ್ ಮಾಡಿದರೆ ಈ ಒಂದು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ನವರೆಲ್ಲ ಹೇಗೆ ಹೋಗಬೇಕು? ಫಸ್ಟ್ ಆಫ್ ಆಲ್ ಎಲ್ಲದಕ್ಕೂ ಕೂಡ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಹಣದುಬ್ಬರದಿಂದಾಗಿ ಜೀವನ ಮಾಡೋದು ಕೂಡ ಲೋವರ್ ಮಿಡಲ್ ಕ್ಲಾಸ್ನವರಿಗೆ ತುಂಬ ಕಷ್ಟ. ಹಾಗಿರುವ ಸಂದರ್ಭದಲ್ಲಿ ಮನೆಗೆ ಹೋಗಬೇಕು ಅಂತ ಹೇಳಿದರೆ ಹೇಗೆ ಹೋಗಲಿಕ್ಕೆ ಸಾಧ್ಯ ಅವರು ಮನೆಗೆ? ಇಂತಹ ಸಂದರ್ಭದಲ್ಲಿ ಜನರ ಭಾವನೆಗಳೊಂದಿಗೆ ಆಟ ಆಡಿಕೊಂಡು ಅಷ್ಟು ದುಡ್ಡು ಮಾಡಿದರೆ ಆ ದುಡ್ಡಿಂದ ಎಂಥ ಪ್ರಯೋಜನ ಸಿಗ್ತದೆ? ಈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಯಾಕೆ ಹೀಗೆ ಇದೆ? ಇವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವುದೂ ಇಲ್ವಾ? ಅಂದರೆ ಬೇರೆ ಬೇರೆದಕ್ಕೆ ಮಿನಿಸ್ಟ್ರೀಸ್ ಇರ್ತದಲ್ಲ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಂತೆಲ್ಲ ಉಂಟಲ್ಲ, ಇದೆಲ್ಲ ಯಾಕೆ ಇರೋದು? ಇವರ ಅಂಡರ್ ಎಂಥ ಸರ್ವಿಸ್ ಕೊಡ್ತಾರೆ ಇವರು ಜನರಿಗೆ? ಜಸ್ಟ್ ಟೋಲ್ ಕಲೆಕ್ಟ್ ಮಾಡಿ ದುಡ್ಡು ಮಾಡೋದು ಮಾತ್ರವಾ ಇವರ ಕೆಲಸ? ಬೇರೆ ಏನು ಕಂಟ್ರೋಲ್ ಮಾಡಲಿಕ್ಕೆ ಏನು ಇಲ್ವಾ? ದಯವಿಟ್ಟು ಇಂತಹ ವಿಚಾರದಲ್ಲಿ ಎಲ್ಲರೂ ಕ್ವಶನ್ ಮಾಡಬೇಕು. ಯಾಕೆ ಯಾರು ಇದರ ಬಗ್ಗೆ ಕ್ವಶನ್ ಮಾಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಸರ್ತಿ ಇದೇ ಹಣೆ ಬರ. ಲಾಸ್ಟ್ ಗಣೇಶ ಚತುರ್ಥಿ ಟೈಮಲ್ಲೂ ಕೂಡ ಹೀಗೆ ಇತ್ತು ಟಿಕೆಟ್ ಪ್ರೈಸ್. ಲಾಸ್ಟ್ ಮಂತ್ 1 ಮಂತ್ ಬ್ಯಾಕ್ ನಾನು ಊರಿಗೆ ಹೋದದ್ದು 1,900 ರೂಪಾಯಿ ಏನೋ ಇತ್ತು. ಈಗ 3,500, 4,500 ಒಂದು ಕಡೆ ಜರ್ನಿಗೆ. 2 ಕಡೆ ಹೇಳಿದಾಗ 10,000 ಆಗ್ತದೆ. ಹೇಗೆ ಒಂದು ಸಾಧಾರಣ ಜನರು, ಹೇಗೆ ಒಂದು ಫ್ಯಾಮಿಲಿಯಲ್ಲಿ 2-3 ಜನ ಒಂದು ಬೇರೆ ಕಡೆ ಜೀವನ ಮಾಡ್ತಾ ಇದ್ರೆ, ಅವರ ನೇಟಿವ್ ಪ್ಲೇಸಿಗೆ ಹೋಗಬೇಕು ಅಂತ ಹೇಳಿದರೆ ಅವರು 1 ತಿಂಗಳಿನ ಸ್ಯಾಲರಿಯನ್ನು ಕೊಟ್ಟು ಹೋಗಬೇಕಾಗ್ತದೆ. ಇದಕ್ಕೊಂದು ಅರ್ಥ ಇದೆಯಾ? ದಯವಿಟ್ಟು ಈ ವಿಡಿಯೋವನ್ನು ಮಂತ್ರಿಗಳು ಯಾರೆಲ್ಲ ಇರ್ತಾರಲ್ಲ, ಸುಮ್ಮನೆ ಬೇಡದ ವಿಷಯಕ್ಕೆಲ್ಲ ಕೂತ್ಕೊಂಡು ಗಲಾಟೆ ಮಾಡ್ತಾರೆ. ಇಂತಹ ವಿಷಯಕ್ಕೆ ಅವರು ಯಾವತ್ತೂ ಮಾತಾಡೋದೇ ಇಲ್ಲ. ಅವರಿಗೆ ರೀಚ್ ಆಗುವವರೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.